ಗುರು ಏನ್ ಇವತ್ತಿನ ಮ್ಯಾಚ್ ನಂಗಂತೂ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಪ್ಯೂರ್ ಡಾಮಿನೇಷನ್ ಅಂತ ಹೇಳ್ಬೇಕಾ ಅಥವಾ ಒಂದ್ ಸೈಡ್ ಮ್ಯಾಚ್ ಅಂತ ಹೇಳ್ಬೇಕಾ ಅಥವಾ ರಿವೆಂಜ್ ಅಂತಾನೆ ಹೇಳ್ಬೇಕಾ ನಂಗಂತೂ ಗೊತ್ತಾಗ್ತಾ ಇಲ್ಲ. ವಿಡಿಯೋನ ಕಂಟಿನ್ಯೂಷನ್ ಮಾಡಕ್ ಮುಂಚೆ ಒಂದ್ ಲೈಕ್ ಹಾಕ್ಬಿಟ್ಟು ಪಟಾಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು ಅಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಮ್ಯಾಚ್ ಅಂತೂ ಸಕ್ಕತ್ತಾಗಿತ್ತು ಗುರು. ಬಟ್ ಫುಲ್ಲಿ ಒಂದ್ ಸೈಡ್ ಮ್ಯಾಚ್ ಅಂತೂ ಆಗಿದ್ದಂತೂ ನಿಜ ಇವತ್ತು ಗುರು. ಈ ವಿಡಿಯೋ ನೀವು ನೋಡಕ್ಕೂ ಮುಂಚೆ ಇದಕ್ಕೂ ಮುಂಚೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀನಿ, ಪ್ರಿವ್ಯೂ ವಿಡಿಯೋ ಡೆಲ್ಲಿ ವರ್ಸಸ್ ನಮ್ಮ RCB. ನೋಡ್ಕೊ ಬನ್ನಿ, ಅದ್ರಲ್ಲಿ ಪಕ್ಕಾ ಪ್ರಿಡಿಕ್ಷನ್ ಹೇಳಿದ್ದೆ RCB ವಿನ್ ಆಗುತ್ತೆ ಅಂದ್ಬಿಟ್ಟು. ಅಂಡ್ ನಮ್ಮ ಕಿಂಗ್ ಕೊಹ್ಲಿ ಅವರು ಸೆಂಚುರಿ ಹೊಡಿಬಹುದು ಅಂತ ಹೇಳಿದ್ದೆ. ಯಾಕೆ ಹೇಳಿ ಲಾಸ್ಟ್ ಮ್ಯಾಚ್ ಅವರು ಸೆಂಚುರಿನ ಮಿಸ್ ಮಾಡ್ಕೊಂಡ್ರು, ಬಟ್ ಇವತ್ತಿನ ಮ್ಯಾಚ್ ಅಲ್ಲೂ ಕೂಡ ಸೆಂಚುರಿ ಮಿಸ್ ಆಗಿರ್ಬೋದು. ಬಟ್ ಲಾಸ್ಟ್ 6 ಇದೆಲ್ಲ ಗುರು, ಬಿಡಿ ನೆಕ್ಸ್ಟ್ ಲೆವೆಲ್ ಮಾತ್ರ ಸಕ್ಕತ್ತಾಗಿ ಹೋಯ್ತು. ಸಿಕ್ಸಸ್ ಮಾತ್ರ ಕೇವಲ 6.3 ಓವರ್ಗಳಲ್ಲಿ ಇವತ್ತಿನ ಮ್ಯಾಚ್ ಮುಗ್ದಿರುವಂತದ್ದು. ನಮ್ಮ ಕಿಂಗ್ ಕೊಹ್ಲಿ ಅವರ ಸಿಕ್ಸಸ್ ಗಳು ಲಾಸ್ಟ್ 2 ಇದಾವೆ ಮಾತ್ರ ಪಟಾಪಟ ಅಂತ ಸರಿಯಾಗಿ ವಾಂಚಿದ್ರು ಮಾತ್ರ ಡೆಲ್ಲಿ ಅವರಿಗೆ. ಡೆಲ್ಲಿ ಅವರು ಲಾಸ್ಟ್ ಮ್ಯಾಚ್ ಏನಿತ್ತು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಬಂದ್ಬಿಟ್ಟು ಆ ರೀತಿ ಹೊಡೆದ್ರು, ಚೇಸ್ ಮಾಡ್ಬಿಟ್ಟು. ಬಟ್ ಇವತ್ತಿನ ಮ್ಯಾಚ್ ಇದೆಯಲ್ಲ ಗುರು, ಪ್ಯೂರ್ ರಿವೆಂಜ್ ಅಂತಾನೆ ಹೇಳ್ಬೋದು ಮಾತ್ರ. ರಿವೆಂಜ್ ತಗೊಬೇಕು ಗುರು, ಬಟ್ ಈ ರೇಂಜ್ಗೆ ರಿವೆಂಜ್ ತಗೊಳೋದು ಡೆಲ್ಲಿನ ಹೆಂಗ್ ಹೊಡೆದ್ರು ಅಂದ್ರೆ ಮಾತ್ರ ಇವತ್ತು RCB ಅವರು. ನಾನಂತೂ ಫಸ್ಟ್ ಗೆ ಫಿಕ್ಸ್ ಆಗ್ಬಿಟ್ಟು, ಯಾವಾಗ ಟಾಸ್ ಗೆದ್ಬಿಟ್ಟು ಬೌಲಿಂಗ್ ತಗೊಂಡು ನಮ್ಮ RCB ಅವರು ಅಲ್ಲೇ ಫಿಕ್ಸ್ ಆಗ್ಬಿಟ್ಟು ಇವತ್ತು ಮ್ಯಾಚ್ ಅಂತ ಪಕ್ಕ ವಿನ್ ಆಗ್ತೀವಿ ಅಂದ್ಬಿಟ್ಟು. ಬಟ್ ಈ ತರ ಇಷ್ಟು ಹೀನಾಗಿ ಸೋಲ್ತಾರ ಯಪ್ಪ. ನಮ್ಮ RCB ಬಿಟ್ರೆ ಇವತ್ತು ಡೆಲ್ಲಿ ಅವರು ಆಲ್ಮೋಸ್ಟ್ 49ಗಿಂತ ಕಮ್ಮಿಗೆನೆ ಆಲ್ ಔಟ್ ಆಗ್ತಾರೆ ಅಂತ ಅನ್ಕೊಂಡಿದ್ದೆ. ಇವತ್ತೆಲ್ಲಾದ್ರೂ ಡೆಲ್ಲಿ ಅವರು 49 ರನ್ಗಳಿಗಿಂತ ಕಮ್ಮಿ ರನ್ಗಳಲ್ಲಿ ಆಲ್ ಔಟ್ ಆಗಿದ್ರೆ ಮಾತ್ರ ಚೆನ್ನೈ ಫ್ಯಾನ್ಸ್ ಏನಿದ್ರ ನೀವು ಮಕ್ಕಳ RCB ಫ್ಯಾನ್ಸ್ ಏನು ಉಡಿಸ್ತಾ ಇದ್ರಲ್ಲ, ಸತ್ಯ ಹೋಯ್ತಿದ್ರಿ ಮಾತ್ರ ನಿಜವಾಗ್ಲು. ಆ ರೇಂಜಿಗೆ ಇತ್ತು ಸ್ವಲ್ಪ ಬೌಲಿಂಗು. ಎಲ್ಲಿ ಗುರು 8 ರನ್ನಿಗೆ 6 ವಿಕೆಟ್ ಯಪ್ಪ. ಸ್ಟಾರ್ಟಿಂಗ್ 2ನೇ ಬಾಲಿಂದ ಹೋಯ್ತು ವಿಕೆಟ್ ಮಾತ್ರ. ಭುವನೇಶ್ವರ್ ಕುಮಾರ್ ಇಂದ ಸ್ಟಾರ್ಟ್ ಆಯ್ತು ಮ್ಯಾಚ್. ನನಗೆ ಮುಂಚೆನೆ ಹೇಳಿದೆ ಗುರು, ನನ್ನ ಪ್ರಿವ್ಯೂ ವಿಡಿಯೋ ಸ್ವಲ್ಪ ನೋಡ್ಕೊ ಬನ್ನಿ ಅಂದ್ಬಿಟ್ಟು. ಅದ್ರಲ್ಲಿ ನಾನು ಹೇಳಿದ್ದೆ ಯಾರ್ಯಾರಿಗೆ ಅಂದ್ರೆ ಹೆಸಲ್ವುಡ್ಗೆ, ಭುವನೇಶ್ವರ್ ಕುಮಾರ್ಗೆ ಅಂಡ್ ಇನ್ನೊಬ್ರು ಬೌಲರ್ಗೆ ಹೇಳಿದ್ದೆ. ಅವ್ರ 3 ಜನದಲ್ಲಿ ಒಬ್ರಿಗಂತೂ ಬೀಳುತ್ತೆ ಗುರು, 3 ವಿಕೆಟ್ ಬೀಳ್ಬೇಕಂತ ಪಕ್ಕ ಹೇಳಿದ್ದೆ ನಾನು. ಬಟ್ ಇವತ್ತೇನ್ ಗುರು, ಹೆಸಲ್ವುಡ್ಗೆ 4 ವಿಕೆಟ್ಗಳು ಬಿದ್ದಿದ್ದು ಪಟಾಪಟ ಅಂದ್ಬಿಟ್ಟು. ಅಂಡ್ ನಮ್ಮ ಭುವನೇಶ್ವರ್ ಕುಮಾರ್ ಅಷ್ಟೇ ಸ್ಟಾರ್ಟಿಂಗ್ ವಿಕೆಟ್ ಬಿದ್ಬಿಟ್ಟು ಇಲ್ಲಿ 3 ವಿಕೆಟ್ ಗುರು. ಇವತ್ತು ನಾನು ನೋಡ್ತಿರೋದು ಮ್ಯಾಚಸ್ ಅಥವಾ ಸೂಪರ್ ಓವರ್ ನಿಜವಾಗ್ಲೂ ನಂಗಂತೂ ಕನ್ಫ್ಯೂಷನ್ ಆಗ್ಬಿಡ್ತು. ಯಾಕೆ ಹೇಳಿ, ಸ್ಟಾರ್ಟಿಂಗ್ 8 ರನ್ಗಳಿಗೆ 6 ವಿಕೆಟ್ ಹೋಗಿದ್ವು ಮಾತ್ರ. ನಿಜವಾಗ್ಲೂ ನಾನು ಅನ್ಕೊಂಡೆ ಒಂದು 30 ರನ್ ಒಳಗಡೆ ಔಟ್ ಆಗ್ತಾರೆ ಎಲ್ಲರೂ ಕೂಡ ಅನ್ಕೊಂಡಿದ್ದೆ. ಬಟ್ ಆದ್ರೂ ಪರವಾಗಿಲ್ಲ ಡೆಲ್ಲಿ ಕಡೆ ಇಂಪ್ಯಾಕ್ಟ್ ಪ್ಲೇಯರ್ ಆಡಿದ್ ಗುರು ಇವತ್ತು. ಬೇರೆಯವ್ರು ಯಾರು ಇವತ್ತು ಆಡ್ಲೇ ಇಲ್ಲ. ನಂಗೆ ಇವತ್ತು ಹೋಪ್ ಇದ್ದಿದ್ದು KL ಆಡ್ಬೋದು ಅಂತ ಇತ್ತು, ಬಟ್ ನಾನು ಹೇಳಿದ್ದೆ ಪ್ರಿವ್ಯೂ ವಿಡಿಯೋದಲ್ಲಿ. ಬಟ್ ಇವತ್ತೆಲ್ಲ ಫುಲ್ಲಿ ಆಪೋಸ್ ಆಗಿದ್ದು ಗುರು ಇವತ್ತಿನ ಮ್ಯಾಚ್ ಅಲ್ಲಿ. ಬಟ್ ಆದ್ರೂ ಪರವಾಗಿಲ್ಲ. ಬಟ್ ನಂಗೆ ಏನ್ ಒಂದು ಬೇಜಾರು ಅಂದ್ರೆ ಒಂದ್ ಸೈಡ್ ಮ್ಯಾಚ್ ಅಂತ ಅನ್ಸ್ಬಿಡ್ತು ನಂಗೆ ಇವತ್ತು ಮ್ಯಾಚ್ RCB ವರ್ಸಸ್ ಡೆಲ್ಲಿ ಮ್ಯಾಚ್ ಏನಿತ್ತು. ಬಟ್ ಆದ್ರೂ ಪರವಾಗಿಲ್ಲ, ರಿವೆಂಜ್ ಅಂತೂ ಸಕ್ಸಸ್ಫುಲಿ ಡನ್ ಅಂತಾನೆ ಹೇಳ್ಬೋದು ಇವತ್ತಿನ ಮ್ಯಾಚ್. ಬಟ್ ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಮಾತ್ರ ಇವತ್ತಿನ ಮ್ಯಾಚ್ ನೋಡ್ಬಿಟ್ಟು. ಗುರು, ನಿಮಗೆ ಇವತ್ತಿನ ಮ್ಯಾಚ್ ಹೆಂಗ್ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಅಂಡ್ ನಾನು ಮತ್ತೆ ಹೇಳೋದು ಕೇಳ್ಕೊಳ್ಳೋದು ಒಂದೇ ಗುರು, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಬಾಯ್.